MLC ಸ್ಥಾನವನ್ನು ಆಯ್ಕೆ ಮಾಡಲು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಪಡಿಸುತ್ತೇವೆ. ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಮಾದಿಗ ಸಮಾಜದ ಹಿರಿಯ ಮುತ್ಸದ್ದಿ ಮತ್ತು ರಾಜಕೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಮೊದಲನೇ ಅವಧಿಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೈ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಳೆ ನಡೆಯುತ್ತಿರುವ ಎರಡನೇ ಸಚಿವ ಮರು ನೇಮಕ ಹಂತದಲ್ಲಿ ಆದರೂ ಕೂಡ ನಮ್ಮ ಸಮಾಜದ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾದ ತಿಮ್ಮಾಪುರವರನ್ನು ಎರಡನೇ ಪಟ್ಟಿಯಲ್ಲಿ ಆದರೂ ಕೂಡ ನೇಮಕ ಸಚಿವರಾಗಿ ಈ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೇಮಕಾತಿ ಮಾಡಲು ಕೈಬಿಟ್ಟಿದ್ದಾರೆ. ಆ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮೂಲ ಕಾರಣ ಈ ಒಂದು ನಮ್ಮ ಮಾದಿಗ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಮ್ಮ ಬಹು ಸಂಖ್ಯೆ ಅಂತ ಹೇಳಿ ನಾವು ಏನು ಹೊಂದಿರುತ್ತೇವೆ. ಮಾದಿಗ ಸಮಾಜವು ಈ ಕಾಂಗ್ರೆಸ್ ಪಕ್ಷವನ್ನು ಟೋಟಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ದಲಿತರ ಪರ ನಾವು ಹಿಂದುಳಿದ ಪರ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಡ್ಕೊತಾ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರವು ಸಿದ್ದರಾಮಯ್ಯವನ್ನು ಅವರು ಅವಧಿಯಲ್ಲಿ ನಮ್ಮ ಸಮಾಜದ ನಾಯಕರಾದ KH ಮುನಿಯಪ್ಪರು ಮತ್ತು RB ತಿಮ್ಮಾಪುರವರನ್ನು ಸಚಿವರಾಗಿ ಒಂದು ಸಮಾನತೆ ಒಂದು ಅವಕಾಶ ಕಲ್ಪಿಸಿದರು. ಆದರೂ ಕೂಡ ಆ ಒಂದು ನಮಗೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಒಂದು ಸಮಾಜದ ನಾಯಕರು ಕನಿಷ್ಠ ಆದರೂ 3 ಸಚಿವ ಸ್ಥಾನವನ್ನು ಆದರೂ ಕೊಡಬೇಕಾಗಿತ್ತು. ಆದರೆ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕೂಡ ನಮ್ಮ ಸಮಾಜದ ನಾಯಕರಿಗೆ 2 ಸಚಿವ ಸ್ಥಾನ ಕೊಟ್ಟಿದ್ದರು. ಆದರೂ ಈ ಒಂದು ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಮ್ಮ ಹಿರಿಯ ನಾಯಕರಾದ KH ಮುನಿಯಪ್ಪರವನ್ನು ಸಚಿವನಾಗಿ ಮತ್ತು ಇನ್ನೊಬ್ಬ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ಸಮಾಜದ ಮುತ್ಸದ್ದಿ ಮತ್ತು ಹಿರಿಯ ನಾಯಕರಾದ RB ತಿಮ್ಮಾಪುರ ಸಾಹೇಬರನ್ನು ಕೈಬಿಟ್ಟಿದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಮತ್ತು ವರಿಷ್ಠರಿಗೂ ನಾವು ಖಂಡಿಸುತ್ತೇವೆ. ಮುಂದಾದರೂ ನಾಳೆ ನಡೆಯುತ್ತಿರುವ ಎರಡನೇ ಪಟ್ಟಿ ಸಚಿವ ಸಂಪುಟದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಹಿರಿಯ ನಾಯಕರಾದ ಮಾಜಿ ಸಚಿವರಾದ RB ತಿಮ್ಮಾಪುರ ಸಾಹೇಬರನ್ನು ತಾವು ಹಿರಿತನವನ್ನು ಪರಿಗಣಿಸಿ ನಮ್ಮ ಸಮಾಜದ ಒಂದು ಅನ್ಯಾಯಕ್ಕೆ ಒಳಗಾದಂಥ ಈ ಒಂದು ಸಮಾಜ